ಹಾಯ್, ನಾನಿವತ್ತು ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀನಿ. GRP ಪಾಕೆಟ್ 1 ಬೈ 1 ಗೆಟ್ ಫ್ರೀ ಇದೆ ಅಲ್ವಾ, ಅದನ್ನು ತೊಗೊಂಡಿದ್ದೀನಿ. ನೋಡಿ, ಗುಲಾಬ್ ಜಾಮೂನ್ ಪೌಡ್ರ್ ಸ್ವಲ್ಪ ಹಾಕ್ಕೊಂಡು ಆಮೇಲೆ ಬಾದಾಮ್ ಪೌಡರ್ ಸ್ವಲ್ಪ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಏಲಕ್ಕಿ ಅದೆಲ್ಲ ಹಾಕೋಷ್ಟೇ ಇರೋಲ್ಲ. ಮಾಡಿ ನೋಡಿ ನೀವು ಒಂದ್ಸಲಿ, ಟೇಸ್ಟಿಯಾಗಿರುತ್ತೆ. ತುಪ್ಪ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು GRP ತುಪ್ಪನೇ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಅಂಟಾಗಿ ಉದುರಾಗಿರಬಾರ್ದು. ಅದೆಲ್ಲ ತುಪ್ಪ ಎಲ್ಲ ಮಿಕ್ಸ್ ಆಗಬೇಕು ಪೌಡ್ರಿಗೆ. ಎರಡೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ಈ ಥರ ಕಲಿಸ್ಕೊಂಡು ಚೆನ್ನಾಗಿ ಆ ಥರನೇ ಕಲಸಿ ನೀಟಾಗಿ ಎಲ್ಲ ಒಂದು ಹತ್ರ ಇದು ಮಾಡ್ಕೋಬೇಕು. ಮಾಡ್ಕೊಂಡು ಇದಾದಮೇಲೆ ಸ್ವಲ್ಪನೇ ಕಲಿಸ್ಕೋಬೇಕು. ಎಲ್ಲ ನೀರು ಹಾಕ್ಕೊಂಡು ನೋಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ನೀರು ಹಾಕ್ಕೋಬೋದು, ಹಾಲು ಬೇಕಾದರೂ ಹಾಕ್ಕೋಬೋದು. ನಿಮಗೆ ನೀರಾದರೂ ಹಾಕ್ಕೊಳ್ಳಿ, ಹಾಲಾದರೂ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಕಲಿಸ್ಕೋಬೇಕು ಸ್ಮೂತಾಗಿ. ಗಟ್ಟಿಯಾಗಿರಬಾರ್ದು. ಗಟ್ಟಿಯಾಗಿದ್ದರೆ ಅದು ಎಲ್ಲ ಪಾಳು ಬಿಡುತ್ತೆ. ಸ್ಮೂತಾಗಿದ್ದರೆ ಚೆನ್ನಾಗಿ ಬರುತ್ತೆ ಜಾಮೂನು. ನೋಡಿ, ಈ ಥರ ಕಲಿಸ್ಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ನೋಡಿ, ಈ ಥರ ಕಲಿಸ್ಕೋಬೇಕು. ನೋಡಿ, ಏನು ಚೆನ್ನಾಗಿ ಬಂದಿದೆ. ಮೆತ್ತಗಿರಬೇಕು. ಮುಟ್ಟಿದ್ರೆ ಹಂಗೆ ಕರ್ಗೋಬೇಕು, ಹಂಗಿರಬೇಕು. ನೋಡಿ, ಈ ಥರ ಮಾಡಿ ಒಂದು 5 ನಿಮಿಷ ನೆನೆಯೋಕ್ಕಿಡಿ. ಒಂದು ಬಟ್ಲು ಮುಚ್ಚಿಕ್ಕಿ ಸ್ವಲ್ಪ ಹೊತ್ತು ಬಿಟ್ಬಿಡಿ, ಒಂದು 5 ನಿಮಿಷ ಆದಮೇಲೆ ನೋಡಿ, ಒಂದು ಬೌಲ್ ಇಟ್ಕೊಂಡು 1 ಗ್ಲಾಸ್ ಸಕ್ಕರೆ ಮತ್ತು 1/4 ಗ್ಲಾಸ್ ಸಕ್ಕರೆ ಹಾಕ್ಕೋಬೇಕು. ಸ್ಲಿಮ್ಮಲ್ಲಿ ಇಟ್ಕೊಂಡು ಗ್ಯಾಸು. ಸಕ್ಕರೆ 1/4 ಗ್ಲಾಸು 2 ಗ್ಲಾಸ್ ನೀರು ಹಾಕ್ಕೋಬೇಕು. ಪಾಕ ಏನು ಬರೋಷ್ಟಿಲ್ಲ, ಸಕ್ಕರೆ ಕರಗಿದ್ರೆ ಸಾಕು. ತುಂಬ ಚೆನ್ನಾಗಿ ಕುದಿಬೇಕು ನೀರು. ಕುದ್ದಿದ್ದಾದಮೇಲೆ ನೋಡಿ, 2 ಗ್ಲಾಸ್ ನೀರು ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಸಕ್ಕರೆ ಎಲ್ಲ ಕರಗಬೇಕು, ಚೇಂಜ್ ಆಗಬೇಕು ಕಲರ್. ನೋಡಿ, ಪಕ್ಕದಲ್ಲಿ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊತಾ ಇದ್ದೀನಿ ಜಾಮೂನು ಹಾಕೋಕ್ಕೆ. ಸ್ಲಿಮ್ಮಲ್ಲಿ ಇಟ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಸ್ಲಿಮ್ಮಲ್ಲೇ ಇರಲಿ ಗ್ಯಾಸು. ಜೋರಾಗಿಟ್ಟರೆ ಅದೆಲ್ಲ ನೀಟಾಗಿ ಬರೋಲ್ಲ, ಎಲ್ಲ ಪಾಳು ಬಿಡುತ್ತೆ, ಬೇಗ ಕಪ್ಪಗಾಗ್ಬಿಡುತ್ತೆ, ಚೆನ್ನಾಗಿರಲ್ಲ. ನೋಡಿ, ಈ ಥರ ತಗೊಂಡು ಎಲ್ಲ ಸಮವಾಗಿ ಉಂಡೆ ಮಾಡಿ ನೀಟಾಗಿ ಇಟ್ಕೋಬೇಕು ಒಂದೊಂದೇ. ನೋಡಿ, ಈ ಥರ ಇಟ್ಕೋಬೇಕು. ನೋಡಿ, ಈ ಥರ ನಾದ್ಕೊಂಡು ನೀಟಾಗಿ ಆಮೇಲೆ ಉಂಡೆ ಮಾಡ್ಕೋಬೇಕು. ಮಾಡಿದರೆ ನೋಡಿ ನೀಟಾಗಿ ಬರುತ್ತೆ. ಆ ಥರ ಮಾಡಿಬಿಟ್ಟು ಉಂಡೆ ಮಾಡಿದ್ರೆ ನೋಡಿ ಈ ಥರ ಇರುತ್ತೆ. ಅದಾದಮೇಲೆ ಹಾಕಿದೆ ಎಲ್ಲ. ನೋಡಿ, ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಅಲ್ವಾ, ಎಲ್ಲ ಹಾಕ್ಬಿಟ್ಟೆ. ನೋಡಿ, ಎಣ್ಣೆನಲ್ಲೇ ಅದು ಸ್ವಲ್ಪ ಇದಾಗಿದೆ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಾಡಿಕೊಂಡು ನೋಡಿ, ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಸ್ಲಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಆದಮೇಲೆ ಸಕ್ಕರೆ ಪಾಕಕ್ಕೆ ಹಾಕಬೇಕು. ಚೆನ್ನಾಗಿ ಕುದಿಬೇಕು. ಅದು ಕಲರ್ ಚೇಂಜ್ ಆಗಿರಬೇಕು. ಸಕ್ಕರೆ ಪಾಕ ಚೆನ್ನಾಗಿ ಕಾಯಿಸ್ಕೋಬೇಕು. ನೋಡಿ, ಈ ಥರ ಆದಮೇಲೆ ಸ್ಟವ್ ಆಫ್ ಮಾಡಿ ಒಂದು ಸೈಡ್ಗೆ ಇಡಬೇಕು. ಎಲ್ಲ ಎತ್ತಾಗ್ತಾಯಿದೆ. ನೋಡಿ, ಏನು ಚೆನ್ನಾಗಿ ಬಂದಿದೆ. ನೀವು ಮಾಡಿ ತಿನ್ನಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, 5 ನಿಮಿಷ ಬಿಟ್ಟು 10 ನಿಮಿಷ ನೋಡಿದ್ರೆ ಈ ಥರ ಇತ್ತು. ತುಂಬ ಚೆನ್ನಾಗಿ ಬಂದಿತ್ತು, ಚೆನ್ನಾಗಿತ್ತು. ನಮ್ಮ ಗೊಂಬೆ ಜೀವನ ತುಂಬ ಇಷ್ಟಪಟ್ಟು ತಿಂದರು. ನೋಡಿ, ಅದು ಪಾಳೆ ಬಿಟ್ಟಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಸೂಪರಾಗಿ ಬಂದಿದೆ ಜಾಮೂನ್. ಯಾರಿಗೆಲ್ಲ ಬೇಕು ಜಾಮೂನ್ ಹೇಳಿ, ಮಾಡಿಕೊಡ್ತೀನಿ. ನೀವು ಮಾಡಿ ತಿನ್ನಿ. ನೋಡಿ ಯಾವ ಥರ ಬಂದಿದೆ. ನೋಡಿ, ಒಳಗಡೆ ಏನು ಚೆನ್ನಾಗಿ ಬೆಂದಿದೆ. ನೋಡಿ, ಈ ಥರ ಇರಬೇಕು ಜಾಮೂನು. ತುಂಬ ಚೆನ್ನಾಗಿತ್ತು. ಲೈಕ್ ಮಾಡಿ ನಿಮ್ಗೆ ಇಷ್ಟ ಆದರೆ. ಥ್ಯಾಂಕ್ ಯು, ಬಾಯ್.